ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ ಹೆಸರು ಬಿಸಿ ಫಸ್ಟ್ ಹೌಸ್. ಎಸ್, ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿಯೂ ಕೂಡ ಎರಡೂ ಆ್ಯಂಗಲಲ್ಲಿಯೂ ಕೂಡ ಇವತ್ತು ಚರ್ಚೆ ಮಾಡೋಣ. ವ್ಯಕ್ತಿಯ ಜಾತಕದಲ್ಲಿ 1ನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳು ಬಂದು ಆ ಹೌಸು, ಆ ಮನೆ ಬಹಳ ಬ್ಯುಸಿಯಾಗಿದ್ದರೆ ಏನೇನಾಗುತ್ತೆ ಅನ್ನೋದು ಮಾಹಿತಿ ನೀಡ್ತೀನಿ ಮಿತ್ರ. ಜನ್ಮ ಜಾತಕದಲ್ಲಿಯೂ ಇದು ಇರೋರಿಗೂ ಅನ್ವಯಿಸ್ತದೆ. ಯಾರ ಜಾತಕದಲ್ಲಿ ಓನ್ಲಿ ಗೋಚಾರದಲ್ಲಿ ಮಾತ್ರ ಗೋಚಾರ ಆಗ್ತದೆ ಅವರಿಗೂ ಕೂಡ ಅನ್ವಯಿಸ್ತದೆ. ವ್ಯತ್ಯಾಸ ಇಷ್ಟೇ, ಜನ್ಮ ಜಾತಕದಲ್ಲಿ ಇರೋರಿಗೆ ಲಾಂಗ್ ಟರ್ಮ್ ಅವ್ರ ಲೈಫ್ ಟೈಮ್ ಇದರದ ಎಫೆಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಮೇಲೆ ಏರಿಳಿತ ಇರ್ತದೆ, ಬಟ್ ಲೈಫ್ ಟೈಮ್ ಅದರ ಎಫೆಕ್ಟ್ ಇರುತ್ತೆ. ಗೋಚಾರದಲ್ಲಿ ಬಂದಿರೋರಿಗೆ 1 ತಿಂಗಳವರೆಗೂ ಅದರದ್ದು ಎಫೆಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ, ಅಥವಾ 6 ತಿಂಗಳು, 8 ತಿಂಗಳು, 1 ವರ್ಷ ಇಷ್ಟು ಅದರದ್ದು ಎಫೆಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಈಗ ಚರ್ಚೆ ಮಾಡೋಣ. ಮೊದಲು ಜನ್ಮ ಜಾತಕದಲ್ಲಿ ಚರ್ಚೆ ಮಾಡೋಣ. ಒಂದು ಉದಾಹರಣೆ ಸಮೇತ ನಾನು ನಿಮಗೆ ಹೇಳ್ತೀನಿ ಮಿತ್ರ. ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ. 9/8/1987, 9/8/1987, ಸಮಯ 5:30 AM ಬೆಳಗಿನ ಜಾವ. ಓಕೆ, ಸೊ ಈ ಜಾತಕವನ್ನು ಓಪನ್ ಮಾಡಿದ್ರೆ ಕರ್ಕ ಲಗ್ನ ಬರುತ್ತೆ. 1ನೇ ಮನೆಯಲ್ಲಿ 4 ನಂಬರ್ ಅಂತ ಬರೆದಿದೆ, ಕರ್ಕ ಲಗ್ನ ಬರುತ್ತೆ. ಇಲ್ಲಿ ಸೂರ್ಯ, ನೀಚ ಮಂಗಳ, ಅಸ್ತ ಬುಧ, ಅಸ್ತ ಶುಕ್ರ 4 ಗ್ರಹಗಳು ಒಂದೇ ಮನೇಲಿ ಕೂತಿದ್ದಾವೆ. ಅದರ ಎದುರುಗಡೆ ಮನೆಯಲ್ಲಿ ಚಂದ್ರಮ ಇದ್ದಾನೆ ಮತ್ತು 5ನೇ ಮನೆಯಲ್ಲಿ ಶನಿ ಇದ್ದಾನೆ ಮಿತ್ರ. 1ನೇ ಮನೆಯಲ್ಲಿ 3 ಅಥವಾ 3ಕ್ಕೂ ಹೆಚ್ಚು ಗ್ರಹಗಳು ಇತ್ತು ಅಂದರೆ ಅದು ಗ್ರಹ ಯುದ್ಧಕ್ಕೆ ಕಾರಣ ಆಗುತ್ತೆ. ಗ್ರಹ ಯುದ್ಧ ಅಂದರೆ ಈಗ ಒಂದೇ ರೂಮಲ್ಲಿ 4-5 ಜನ ಇದ್ದಾರೆ. ಆ 4-5 ಜನರು ಕೂಡ ಒಬ್ರೊಬ್ರು ಒಂದೊಂದು ಮಾತಾಡ್ತಾರೆ, ಒಂದೊಂದು ಹೇಳ್ತಾ ಇರ್ತಾರೆ. ಯಾರ್ದು ಏನು ಫಾಲೋ ಮಾಡಬೇಕು ಗೊತ್ತಾಗೋದಿಲ್ಲ. 4 ಜನ ಫ್ರೆಂಡ್ಸ್ ಕೂತ್ಕೊಂಡು ಗೋವಾ ಟ್ರಿಪ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಒಬ್ನ ಹೇಳ್ತಾನೆ ಗೋವಾಗೆ ಹೋಗೋಣ ಅಂತ, ಇನ್ನೊಬ್ನ ಹೇಳ್ತಾನೆ ಮಡಿಕೇರಿ ಹೋಗೋಣ ಅಂತ, ಇನ್ನೊಬ್ನ ಹೇಳ್ತಾನೆ ಬ್ಯಾಂಕಾಕ್ ಹೋಗೋಣ ಅಂತ. ಸೊ ಎಲ್ಲ ಒಬ್ರು ಒಂದೊಂದು ಹೇಳ್ತಾ ಎಲ್ಲ ಕನ್ಫ್ಯೂಷನ್ ಆಗಿ ಕಡೆಗೆ ಯಾವುದೂ ಟ್ರಿಪ್ಗೆ ಹೋಗ್ದೇನೆ ಸುಮ್ಮನೆ ಮನೆಗೆದ್ದು ಹೋಗ್ಬಿಡ್ತಾರೆ. ಅದು ಫೇಲ್ ಆಗುತ್ತೆ. ಒಂದು ಡಿಸಿಷನ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಥಾಟ್ಸು, ಥಿಂಕಿಂಗ್, ಇಮ್ಯಾಜಿನೇಷನ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಒಂದು ಕ್ಲಿಯರ್ ಕಟ್ ವಿಷನ್ನು ವ್ಯಕ್ತಿಗೆ ಬರೋದಿಲ್ಲ. ಕಾರಣ ಏನು ಅಂದರೆ 4-4, 5-5 ಗ್ರಹಗಳು 1ನೇ ಮನೆಯಲ್ಲಿ ಕೂತ್ಕೊಂಡು ಗ್ರಹ ಯುದ್ಧಕ್ಕೆ ಕಾರಣೀಕರ್ತ ಆಗ್ತವೆ. ಇದರಲ್ಲಿ ಕೆಲವೊಂದು ಪಾಸಿಟಿವ್ ಇರ್ತವೆ, ಕೆಲವೊಂದು ನೆಗೆಟಿವ್ ಇರ್ತವೆ. ನೆಗೆಟಿವ್ ಯಾವ ರೀತಿ ಅಂದರೆ, ಈಗ ನೋಡಿ, ಈ ಜಾತಕದಲ್ಲಿ ನೀಚ ಬುಧ ಇದ್ದಾನೆ. ಬುಧ ಮತ್ತು ಶುಕ್ರ ಕಂಬಸ್ಟ್ ಆಗಿ ಕೂತಿದ್ದಾರೆ. ಸೊ ಇದು ದಿಸ್ ಇಸ್ ನೆಗೆಟಿವ್. ಓಕೆ, ಇದೇ ಜಾತಕದಲ್ಲಿ ಇನ್ನೊಂದು ನೆಗೆಟಿವ್ ಏನು ಅಂದರೆ, ಚಂದ್ರಮಾನ್ ದೃಷ್ಟಿಯು ಕೂಡ 1ನೇ ಮನೆ ಮೇಲಿದೆ. ವ್ಯಕ್ತಿಯ ಮೈಂಡು ಕಂಟಿನ್ಯೂಸ್ ಆಗಿ ಫ್ಲಕ್ಚುಯೇಟಿಂಗ್ ಆಗ್ತಾ ಇರ್ತದೆ. ಪಕ್ಕದಲ್ಲಿ ಶನಿ ಕೂತ್ಕೊಂಡಿದ್ದಾನೆ, ಅವನ 3ನೇ ದೃಷ್ಟಿ ಮೇಲೆ, ಚಂದ್ರಮಾನ್ ಮೇಲೆ ಅವನ ದೃಷ್ಟಿ ಇದೆ. ಇವನ್ ಅಗೇನ್ ಇಟ್ ವಿಲ್ ಕಾಸಸ್ ಎ ಮೆಂಟಲ್ ಡಿಸಾರ್ಡರ್. ಓಕೆ, ಸೊ ಇಲ್ಲಿ 2-3 ನೆಗೆಟಿವ್ ಇದಾವೆ. 1ನೇ ಮನೆ ಗ್ರಹ ಯುದ್ಧದಲ್ಲಿದೆ, ಕಂಬಸ್ಟ್ ಆಗಿದ್ದಾವೆ, ನೀಚ ಆಗಿದೆ ಅನ್ನೋ ಒಂದು ಗ್ರಹ. ಮೇಲಾಗಿ ಚಂದ್ರಮಾನ್ ದೃಷ್ಟಿಯು ಕೂಡ ಅದರ ಮೇಲಿದೆ. ಮೇಲಾಗಿ ಶನಿಯ ದೃಷ್ಟಿ ಚಂದ್ರಮಾನ್ ಮೇಲೆ ಬಂದು ಇನ್ನಿಷ್ಟು ಡ್ಯಾಮೇಜ್ ಮಾಡುತ್ತೆ. ಓಕೆ, ದಶಾ ಅಂತರ್ದಶ ಯಾವುದೇ ಇದ್ರೂ ಕೂಡ ಈ ವ್ಯಕ್ತಿಗೆ ಚಿಕ್ಕ ಪುಟ್ಟ ಮಾನಸಿಕ ಡಿಸ್ಟರ್ಬೆನ್ಸಸ್ ಯಾವಾಗಲೂ ಇರ್ತವೆ ಮಿತ್ರ. ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ ಇದರದ ಪರಿಹಾರ ಉಪಾಯ ಏನು ಅಂದರೆ, ಯಾವುದೇ ಹರಳು ರತ್ನ ಗಿತ್ನ ಏನು ವರ್ಕ್ ಮಾಡೋದಿಲ್ಲ ಇಲ್ಲಿ. ಒಂದು ಕಂಟಿನ್ಯೂಸ್ ಆಗಿ ಪ್ರಾಣಾಯಾಮ, ಯೋಗ, ಮೆಡಿಟೇಷನ್ ಮಾಡುವಂತಹ ಪ್ರಯತ್ನ ಮಾಡಬೇಕು. ಮೆಡಿಟೇಷನ್ ಮಾಡಕ್ಕೆ ಬಿಡೋದಲ್ಲ, ಅದು ಇನಿಷಿಯಲ್ ಸ್ಟೇಜಸಲ್ಲಿ. ಬಟ್ ಅದಕ್ಕಿಂತಲೂ ಮುಂಚೆ ಎಕ್ಸಸೈಸು, ಜಿಮ್ಮು, ವಾಕಿಂಗು, ಯೋಗ ಕಂಟಿನ್ಯೂಸ್ ಆಗಿ 1-2 ಗಂಟೆಗಳ ಕಾಲ ದೇಹದ ಕಡೆ ಗಮನ ಕೊಡಬೇಕು. ಯಾಕಂದ್ರೆ 1ನೇ ಮನೆ ನಮ್ಮ ಮೇಲೆ ನಾವು ಮಾಡ್ಕೊಳ್ಳುವಂಥ ಫೋಕಸ್ ಅಥವಾ ಕಾನ್ಸಂಟ್ರೇಷನ್. ಸೊ ಅದ್ರ ಕಡೆ ಗಮನ ಕೊಟ್ಟಾಗ ನಂತರದ ದಿನಗಳಲ್ಲಿ ಮೆಡಿಟೇಷನ್ ರೂಢಿ ಆಗ್ಲಿಕ್ಕೆ ಶುರು ಮಾಡುತ್ತೆ ಮಿತ್ರ. ಸೊ 1ನೇ ಮನೆಯಲ್ಲಿ ಮ್ಯಾಕ್ಸಿಮಮ್ ಗ್ರಹ ಸೇರಿ ಕಂಬಸ್ಟ್ ಆಗಿ, ನೀಚನಾಗಿ ಮತ್ತು ಇದ್ರೆ ಖಂಡಿತವಾಗೂ ಆ ವ್ಯಕ್ತಿಯ ಮೈಂಡು ಚಂಚಲತೆಯಿಂದ ಕೂಡಿರುತ್ತೆ. ಡಿಸಿಷನ್ಸ್ ಕರೆಕ್ಟ್ ಆಗಿರೋದಿಲ್ಲ, ಕನ್ಫ್ಯೂಷನ್ ಇರ್ತದೆ, ವಿಷನ್ ಕ್ಲಿಯರ್ ಇರೋದಿಲ್ಲ. ಓಕೆ, ಇದು ನಂಬರ್ 1 ಪಾಯಿಂಟ್. ಅಕಸ್ಮಾತ್ ಶುಭ ಗ್ರಹಗಳು ಜಾಸ್ತಿ ಇತ್ತು, ಕಂಬಸ್ಟ್ ಆಗಿಲ್ಲ, ನೀಚ ಆಗಿದ್ದಲ್ಲ ಅಂದರೆ ಅದ್ಭುತವಾದ ರಿಸಲ್ಟ್ಸು ನೋಡ್ಲಿಕ್ಕೆ ಸಿಗ್ತದೆ. ವ್ಯಕ್ತಿದು ಪರ್ಸ್ನಾಲಿಟಿ ಚೆನ್ನಾಗಿರ್ತದೆ, ಥಿಂಕಿಂಗ್ ಪಾಸಿಟಿವ್ ಇರ್ತದೆ, ಆಪ್ಟಿಮಿಸ್ಟಿಕ್ ಥಿಂಕಿಂಗ್ ಇರ್ತದೆ. ವಿಶೇಷವಾಗಿ ಶುಕ್ರ, ಬುಧ, ಗುರು, ಚಂದ್ರಮ ಈ ಥರದ ಗ್ರಹಗಳು ಸ್ವಲ್ಪ ಡಿಗ್ರಿಯಲ್ಲಿ ದೂರ ಕೂತ್ಕೊಂಡು 1ನೇ ಮನೆಯಲ್ಲಿ ಕೂತ್ಕೊಂಡ್ರೆ ದಿ ಬೆಸ್ಟ್ ರಿಸಲ್ಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಿತ್ರ. ಇವನ್ ವ್ಯಕ್ತಿ ಧಾರ್ಮಿಕವಾಗಿಯೂ ಕೂಡ ಇರ್ತಾನೆ, ಸ್ಪಿರಿಚುವಲ್ ಆಗಿರ್ತಾನೆ. ಮಾತು ಕತೆ, ಹಾವ ಭಾವ, ನಡಿಗೆ, ಉಡಿಗೆ, ತೊಡಿಗೆ ಎಲ್ಲವೂ ಕೂಡ ಅದ್ಭುತವಾಗಿ ನೋಡ್ಲಿಕ್ಕೆ ಸಿಗುತ್ತೆ, ಇಫ್ ಇನ್ ಪಾಸಿಟಿವ್ ಮ್ಯಾನರ್. ಇನ್ನು ಗೋಚಾರದಲ್ಲಿ ಬನ್ನಿ ಮಿತ್ರ.
ಸೊ ಇವತ್ತಿನ ಉದಾಹರಣೆ ತೆಗೆದುಕೊಳ್ಳೋಣ. ಈಗಿನ ಈ ತಿಂಗಳದು ಅಥವಾ ಈಗಿನ ಉದಾಹರಣೆ ತೆಗೆದುಕೊಂಡ್ರೆ ಧನು ಲಗ್ನ ತಗೊಳ್ಳಿ. ಓಕೆ, ಯಾರ್ದು ಒಂದನೇ ಮನೆಯಲ್ಲಿ 9 ನಂಬರ್ ಅಂತ ಬರುತ್ತೆ, ಅವ್ರು ಧನು ಲಗ್ನ ಆಗುತ್ತೆ. ಧನು ಲಗ್ನದಲ್ಲಿ ನೋಡಿ, ಇವತ್ತಿನ ಗೋಚಾರ ನೀವು ಚೆಕ್ ಮಾಡಿದ್ರೆ ಲಗ್ನದಲ್ಲೇ ಸೂರ್ಯ, ಚಂದ್ರಮ, ಮಂಗಳ, ಶುಕ್ರ ಇದ್ದಾರೆ. ಓಕೆ, ಅಮಾವಾಸ್ಯೆ ಯೋಗ ಕ್ರಿಯೇಟ್ ಆಗಿದೆ. ನಿನ್ನೆ ಅಮಾವಾಸ್ಯೆ ಇತ್ತು, ಎಳಮಾಸೆ. ಇಂದು ಕೂಡ ಸ್ವಲ್ಪ ದೂರ ಡಿಗ್ರಿಯಲ್ಲಿದ್ದಾರೆ ಸೂರ್ಯ, ಚಂದ್ರಮ, ಮಂಗಳ, ಶುಕ್ರ. ಓಕೆ, 4 ಗ್ರಹಗಳು ಲಗ್ನದಲ್ಲಿದ್ದಾರೆ ಧನು ಲಗ್ನದವರಿಗೆ. ಓಕೆ, 7ನೇ ಮನೆಯಲ್ಲಿ ಗುರು ಕೂತ್ಕೊಂಡು ಅವನ ನೇರವಾದ ದೃಷ್ಟಿ 1ನೇ ಮನೆ ಮೇಲೆ ಬೀಳುತ್ತೆ. 4ನೇ ಮನೆಯಲ್ಲಿ ಶನಿ ಕೂತ್ಕೊಂಡು ಅವನ 10ನೇ ದೃಷ್ಟಿ ಅಗೇನ್ ಲಗ್ನದ ಮೇಲೆ ಬರ್ತಾ ಇದೆ. ಸೊ ಲಗ್ನದ ಮೇಲೆ 4, 5, 6 ಟೋಟಲ್ 6 ಗ್ರಹದ್ದು ಎಫೆಕ್ಟ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೀಚ ಇಲ್ಲ. ಸೊ ಹೀಗಾಗಿ ಇಲ್ಲಿ ಪಾಸಿಟಿವ್ ಬದಲಾವಣೆ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಏನಾಗುತ್ತೆ ವ್ಯಕ್ತಿಗೆ, ಉದಾಹರಣೆ ಸಮೇತ ಹೇಳ್ತೀನಿ. ಧನು ಲಗ್ನದವನಿದ್ದಾನೆ, ಬಜಾಜು, ಹೀರೋ ಹೋಂಡಾ, TVS, 2 ವೀಲರ್ ಸೇಲ್ಸ್ ಆ್ಯಂಡ್ ಸರ್ವಿಸಲ್ಲಿ ಒಂದು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ತಿಂಗಳಿಗೆ 6 ರಿಂದ 8 ಸಾವಿರ ರೂಪಾಯಿ ಸಂಬಳ ಅವನಿಗೆ. ಒನ್ ಫೈನ್ ಡೇ, ಧನು ಲಗ್ನ ಇದ್ದಾನೆ ಆ ವ್ಯಕ್ತಿಗೆ. ಒನ್ ಫೈನ್ ಡೇ ಬೆಳಿಗ್ಗೆ ಒಂದು ವಿಚಾರ ಬರುತ್ತೆ ಅವನಿಗೆ. ಯಾಕಂದ್ರೆ ಅವ್ನು 1ನೇ ಮನೆ ಬ್ಯುಸಿ ಇದೆ, ಶುಭ ಗ್ರಹಗಳಿದ್ದಾವೆ. 2ನೇ ಮನೆಯ ಸ್ವಾಮಿ ಶನಿದು ದೃಷ್ಟಿ ಅವನ ಮೇಲಿದೆ, ಲಗ್ನೇಶ ಗುರುವಿನ ದೃಷ್ಟಿ ಲಗ್ನದ ಮೇಲಿದೆ. ಸೊ ಒನ್ ಫೈನ್ ಡೇ ಈ ಗೋಚಾರ ನಡೀತಿರಬೇಕಾದ್ರೆ ಧನು ಲಗ್ನದ ವ್ಯಕ್ತಿ ಮೆಕ್ಯಾನಿಕ್ಕಿಗೆ ಒಂದು ವಿಚಾರ ಬರುತ್ತೆ ಬೆಳಿಗ್ಗೆ. ಏನಪ್ಪ, ಇಷ್ಟು ವರ್ಷ ಆಯ್ತು ನಾನು ದುಡಿತಾ ಇದ್ದೀನಿ, 8 ವರ್ಷದಲ್ಲಿ ದುಡಿತಾ ಇದ್ದೀನಿ, ಯಾಕೆ ಸ್ವಂತ ಒಂದು ನಾನಾಗಿ ನನ್ನ ಹೆಸರು ಮೇಲೇನೆ ಸ್ವಂತವಾಗಿ ಗ್ಯಾರೇಜ್, ಚಿಕ್ಕ ಪುಟ್ಟದಾದ್ರೂ ಕೂಡ ಗ್ಯಾರೇಜ್ ಯಾಕೆ ಹಾಕಬಾರ್ದು ಒಂದು ಲೊಕ್ಯಾಲಿಟಿಯಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲೇ ಗಾಂಧಿನಗರ್ ಇದೆ, ಅಲ್ಲಿ ಅಕ್ಕಪಕ್ಕ ಯಾವುದು ಗ್ಯಾರೇಜ್ ಇಲ್ಲ, ಮೆಕ್ಯಾನಿಕ್ ಇಲ್ಲ, ಅಲ್ಲಿರುವಂಥ ಜನರು ತುಂಬ ದೂರ ಹೋಗಿ ಮಾಡಿಸ್ತಾ ಇದ್ದಾರೆ. ಸೊ ಅಲ್ಲಿ ಹಾಕಿಬಿಟ್ರೆ ನಡಿಬಹುದು ಅನ್ನುವಂಥ ಪ್ಲಾನ್, ಐಡಿಯಾ ಆ ವ್ಯಕ್ತಿಗೆ ಗುರು, ಶನಿ, ಬುಧ, ಶುಕ್ರ, ಸೂರ್ಯ ಎಲ್ಲರೂ ಕೂಡ 1ನೇ ಮನೇಲಿ ಕೂತ್ಕೊಂಡು ಅವನಿಗೆ ಹೊಸ ಥಾಟ್ ಕೊಡ್ತದೆ. ಮತ್ತೆ ಆಗ ವ್ಯಕ್ತಿ ಆ ಶೋರೂಮಿಂದ ಆಚೆ ಹೋಗ್ಬಿಟ್ಟು ಒಂದು 50,000 ರೂಪಾಯಿ ಕ್ಯಾಪಿಟಲ್ ಹಾಕಿ ಒಂದು ಚಿಕ್ಕ ಶೆಡ್ ಹಾಕಿ ಅದರ ಅಲ್ಲಿ ಒಂದು ಗ್ಯಾರೇಜ್ ಹಾಕ್ತಾನೆ. ಲೈಫ್ ಬೂಮ್. ಕಾರಣ ಏನು? ನ್ಯೂ ಐಡಿಯಾ, ನ್ಯೂ ಥಾಟ್. ಗ್ರಹಗಳು 1ನೇ ಮನೆ ಮೇಲೆ ವಿಶೇಷವಾದ ಪ್ರಭಾವ ಬೀರಿದಾಗ ಬೆಳಿಗ್ಗೆ ಎದ್ದ ಕೂಡಲೇ ಏನೋ ಒಂದು ಥಾಟ್ ಬಂದ್ಬಿಡುತ್ತೆ. ಆ ಥಾಟನ್ನು ಫಾಲೋ ಮಾಡ್ತಾನೆ, ಆ ಥಾಟಿನ ಹಿಂದೆ ಹೋಗ್ತಾನೆ, ಕಂಟಿನ್ಯೂಸ್ ಆಗಿ ಪರಿಶ್ರಮ ಹಾಕ್ತಾನೆ. ಪರ್ಸಿಸ್ಟೆನ್ಸಿ ಇರ್ತದೆ, ಕನ್ಸಿಸ್ಟೆನ್ಸಿ ಇರ್ತದೆ, ಪರ್ಸಿವರೆನ್ಸ್ ಇರ್ತದೆ, ಪೇಷನ್ಸಿಂದ ಹೆಂಗಾದ್ರೂ ಮಾಡಿ ಈ ಚಿಕ್ಕ ಗ್ಯಾರೇಜ್ ನಾನು ಹಾಕ್ಲೇಬೇಕನ್ನುವಂಥ ಥಾಟು ಆ ಗ್ರಹಗಳು ಗೋಚಾರ ಟೈಮಲ್ಲಿ 1ನೇ ಮನೆ ಮೇಲೆ ಬೀರಿದಾಗ ಪಾಸಿಟಿವ್ ಆಗಿ ಖಂಡಿತವಾಗೂ ಆ ವ್ಯಕ್ತಿಗೆ ಕೊಡ್ತವೆ. ಅಷ್ಟೇ, ಆ ವ್ಯಕ್ತಿಯ ಜನ್ಮ ಜಾತಕವು ಕೂಡ ಅದ್ಭುತವಾಗಿರಬೇಕು. ಮತ್ತು 2ನೇ ಮನೆ 11ನೇ ಮನೆ ಸ್ವಾಮಿನೂ ಕೂಡ ಸಾಥ್ ಕೊಟ್ರೆ ಲೈಫ್ ಬೂಮ್ ಅಂತಾನೆ ಅರ್ಥ. ಸೊ ಒನ್ ಸಿಂಗಲ್ ಥಾಟ್, ಒನ್ ಐಡಿಯಾ ಕ್ಯಾನ್ ಚೇಂಜ್ ಎಂಟೈರ್ ಪರ್ಸನ್ಸ್ ಲೈಫ್. ಅದು ತುಂಬ ಸರಿ. ಇದೇ ಕಾರಣಕ್ಕೆ ಆಗ್ತದೆ 1ನೇ ಮನೆ ಮೇಲೆ ಗ್ರಹಗಳ ಗೋಚಾರ ಆದಾಗ್ಲೇ ಆಗುತ್ತೆ. ಬ್ಯುಸಿ 1ನೇ ಮನೆ ಮೇಲೆ ಇವತ್ತಿನ ಒಂದು ಸಂಚಿಕೆ ನನಗೆ ಎಂಡ್ ಮಾಡ್ತೀನಿ.